ಮತ್ತೊಂದು ಕಡೆ ಎಲ್ಲ ಬೆಳವಣಿಗೆಗಳ ನಡುವೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೂ ಕೂಡ ಕಾಂಗ್ರೆಸ್ ಪಾಳೆಯದ ಒಳಗೆ ಕೂಗು ಹೆಚ್ಚಾದಂತೆ ಕಂಡು ಬರ್ತಾ ಇದೆ. ಕನಕಪುರ ಬಂಡೆ ಬುಡಕ್ಕೆ ಜಾರಕಿಹೊಳಿ ಬಾಂಬ್ ಇಡುವ ಪ್ರಯತ್ನ ಅಂತ ವಿಶ್ಲೇಷಣೆ ಮಾಡಲಾಗ್ತದೆ. ಇದನ್ನ ಅಧ್ಯಕ್ಷರ ಬದಲಾವಣೆಗೆ ಎಲ್ಲರ ಅಭಿಪ್ರಾಯ ಇದೆ. ಕೆಲವರ ಕೆಪಾಸಿಟಿಗೆ 3-4 ಹುದ್ದೆ ಸಿಕ್ಕಿರಬಹುದು. ನನ್ನ ಪರವಾಗಿ ಕೂಡ ಸಾಕಷ್ಟು ಶಾಸಕರು ಧ್ವನಿ ಎತ್ತಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಸತೀಶ್ ಜಾರಕಿಹೊಳಿ ಮಾತಿನ ದಾಳವನ್ನ ಉರುಳಿಸಿದ್ದಾರೆ. ಅಲ್ಲ ಅದಕ್ಕೆ ಹೇಳಿದೆ ಇತಿಶ್ರೀ ಆಗ್ಬೇಕು. ಅವ್ರಾರು ಬಂದು ಇರ್ತಾರ, ಯಾರು ಹೊಸಾಗಿ ಮಾಡ್ತಿರ್ತಾ ಆಗ್ಬೇಕಲ್ಲ. ಇಲ್ಲ ದಿವಸ ಚರ್ಚೆ, ಅವರು ಯಾವ ಅಧ್ಯಕ್ಷ ಬದಲಾವಣೆ ಯಾವ್ದು ಬದಲಾವಣೆ ದಿವಸ ಅದನ್ನೇ ಚರ್ಚೆ ರೀ. ಎಸ್ ಅವರೇ ಮುಂದುವರಿತಾರ ಅಂತ ಹೇಳಿದ್ರೆ ಮುಗಿದೋಯ್ತು, ಕ್ಲೋಸ್ ಆಯ್ತು ಮ್ಯಾಟ್ರು. ಇಲ್ಲ ಹೈಕಮಾಂಡ್ ಕ್ಲಿಯರ್ ಆಗಿ ಹೇಳ್ಬೇಕಿಲ್ಲ, ಯಾಕಂದ್ರೆ ಅವ್ರದೇ ಒಂದು ನೋಟ್ ಇದೆ. MP ಎಲೆಕ್ಷನ್ ಆದ್ಮೇಲೆ ಚೇಂಜ್ ಮಾಡಿದೆ ಅಂತ ಅದೇ ಗೊಂದಲ ಸರ್ ಅಷ್ಟೇ ಅದು. ಯಾಕಂದ್ರೆ ಆಲ್ರೆಡಿ ಆಗಿ ಎಲೆಕ್ಷನ್ ಎಷ್ಟು 6 ಮಂತ್ ಆಯ್ತು. ಈಗ ಅದೇ ಪ್ರಶ್ನೆಗೆ ಸಮಸ್ಯೆ ಆಗಿದ್ದು ಅದು ನಮಗಲ್ಲ. ಅದು ಎಲ್ಲರೂ ಅಭಿಪ್ರಾಯ ತಗೋಬೇಕು, ಹೈಕಮಾಂಡ್ ನಿರ್ಧಾರ ಮಾಡಬೇಕು. ಯಾರು ಅವ್ರನ್ನೇ ಮುಂದುವರ್ಸ್ಬೇಕಾ ಬೇರೆ ಅವ್ರು ಮಾಡ್ಬೇಕು ಅನ್ನೋದು ಈಗಲೇ ಹೇಳಿದ್ದೆ. ನಮಗೂ ಸಹ ನಾನು ಒಬ್ಬತ್ರಾಗ ಮೆಂಬರ್ ಅಷ್ಟೇ. ಸುಮಾರು ಜನ 140 ಜನ ನಮ್ಮ ಶಾಸಕರಿದ್ದಾರೆ. ಎಲ್ಲರ ಅಭಿಪ್ರಾಯ ಮೇಲೆ ಅದು ನಿರ್ಧಾರ. ಅಂತಿಮವಾಗಿ ಹೈಕಮಾಂಡ್ ಅವರು ತೀರ್ಮಾನ ಮಾಡಬೇಕು. ಒಂದು ಇತಿಶ್ರೀ ಆಡ್ಬೇಕಂತ ನಮ್ಮ ಅದು. ಇಲ್ಲ ದಿವಸ ಗೊಂದಲ ಎಲ್ಲಿ ಹೋದಲ್ಲ ಅದೇ ಪ್ರಶ್ನೆ ಕೇಳ್ತಾರೆ, ನಾವು ಅದನ್ನೇ ಹೇಳ್ತೀವಿ, ಅದೇ ಚರ್ಚೆ ಆಗ್ತಾ ಹಂಗೆ ಹೋಗ್ತಾ ಇದೆ. ಅಲ್ಲ ಅದಕ್ಕೆ ಹೇಳಿದೆ ಇತಿಶ್ರೀ ಆಗ್ಬೇಕು. ಅವ್ರಾರು ಬಂದು ಇರ್ತಾರ, ಯಾರು ಹೊಸಾಗಿ ಮಾಡ್ತಿರ್ತಾ ಆಗ್ಬೇಕಲ್ಲ. ಇಲ್ಲ ದಿವಸ ಚರ್ಚೆ, ಅವರು ಯಾವ ಅಧ್ಯಕ್ಷ ಬದಲಾವಣೆ ಯಾವ್ದು ಬದಲಾವಣೆ ದಿವಸ ಅದನ್ನೇ ಚರ್ಚೆ ರೀ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ಕೆಪಾಸಿಟಿ ಮಾತನಾಡ್ತಿದ್ದಾರೆ ಅಂತಂದ್ರೆ ಎಲ್ಲಿಗೆ ಹೋಗ್ತಾ ಇದೆ ಮಾತಿನ ಧಾಟಿ ಅಂತ ಹೇಳಿ. ಈಗ ನೇರವಾಗಿ ಕಾಂಗ್ರೆಸ್ನಲ್ಲಿ ಡಿಕೆ ಶಿವಕುಮಾರ್ ವರ್ಸಸ್ ಸತೀಶ್ ಜಾರಕಿಹೊಳಿ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆಯಾ ಪರಿಸ್ಥಿತಿ ಅಂತ? ಖಂಡಿತ ಸ್ಮಿತಾ, ಇದರಲ್ಲಿ ಎರಡು ಮಾತೇ ಇಲ್ಲ. ಕಳೆದ 2-3 ತಿಂಗಳಿಂದ ಅಂತೂ ಇದು ತಾರಕಕ್ಕೆ ಹೋಗಿರತಕ್ಕಂಥದ್ದು. ಇದು ಸಾಕಷ್ಟು ವಿಶ್ಲೇಷಣೆ ಕೂಡ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇದೆ. ಯಾಕಂದ್ರೆ ಒಂದ್ ಕಡೆ CM ಅಧಿಕಾರ ಹಂಚಿಕೆ ಆಗಿದೆ ಅನ್ನುವಂಥದ್ದು ವಿಚಾರಗಳೆಲ್ಲ ಬಂದಾಗೆಲ್ಲ ಸತೀಶ್ ಜಾರಕಿಹೊಳಿ ಅವರು ಒಂದು ಕಡೆ ಎಲ್ಲೋ ರೆಬಲ್ ಆಗ್ತಾ ಇದ್ದಾರೆ ಅನ್ನುವಂಥದ್ದು. ಮತ್ತೊಂದು ಕಡೆ ನೀವು ಏನೆಲ್ಲ ಮಾತು ಕೊಟ್ಟಿದ್ರಿ ಆ ಮಾತು ಕೊಟ್ಟಂತೆ ನಡೆದುಕೊಳ್ಳಿ ಅನ್ನುವಂಥದ್ದು. ಯಾಕಂದ್ರೆ ಕಳೆದ 6 ತಿಂಗಳಾಯ್ತು KPCC ಅಧ್ಯಕ್ಷರ ಬದಲಾವಣೆ ಮಾಡ್ತೇನೆ ಅಂತ ಹೇಳ್ತಾ ಬರ್ತಾ ಇದ್ದು. ಆದ್ರೆ ಇನ್ನೋವರೆಗೂ ಕೂಡ ಮಾಡಕ್ ಆಗ್ತಾ ಇಲ್ಲ. ಪೂರ್ಣ ಪ್ರಮಾಣದ ಅಧ್ಯಕ್ಷರು ಬೇಕೇ ಬೇಕು, ಇಲ್ಲಾಂದ್ರೆ ಪಕ್ಷ ಸಂಘಟನೆ ಆಗಲ್ಲ, ಸಮಸ್ಯೆ ಕೇಳಕ್ ಆಗ್ತಾ ಇಲ್ಲ, ಸಾಕಷ್ಟು ಗೊಂದಲಗಳಿದಾವೆ, ಅವನ್ನೆಲ್ಲವನ್ನು ಬಗೆಹರಿಸಲೇಬೇಕು ಅನ್ನುವಂಥದ್ದಾದ್ರೆ ಮೊದಲು ಪೂರ್ಣ ಪ್ರಮಾಣದ ಅಧ್ಯಕ್ಷರನ್ನು ಮಾಡಿ. ಈಗಿರೋರಾದ್ರೂ ಓಕೆ, ತೊಂದರೆ ಏನಿಲ್ಲ. ಆದ್ರೆ ಅದನ್ನ ಅಧಿಕೃತಗೊಳಿಸಿ ನೀವು ಸುಮ್ಮನೆ ಇದನ್ನ ಮುಂದುವರ್ಸ್ಕೊಂಡು ಹೋದ್ರೆ ಯಾವುದೇ ಪರಿಣಾಮ ಬೀರೋಲ್ಲ. 2028 ಪಕ್ಷ ಸಂಘಟನೆ ಮಾಡಬೇಕಾಗಿದೆ, ಅಧಿಕಾರ ತರುವಂತ ಕೆಲಸಗಳಾಗಬೇಕಾಗಿದೆ. ಆ ಕಾರಣಕ್ಕಾಗಿ ಮೊದಲು ಎಲ್ಲ ಕೆಲಸಗಳಾಗಲೇಬೇಕು ಅನ್ನುವಂತ ಹೈಕಮಾಂಡ್ ಮುಂದೆ ಸತೀಶ್ ಜಾರಕಿಹೊಳಿ ಅವರು ಡಿಮಾಂಡ್ ಅನ್ನು ಇಟ್ಟಿದ್ದಾರೆ. ಈ ಮೂಲಕ DK ಶಿವಕುಮಾರ್ ಅವರ ಒಂದು ಹುದ್ದೆಗೆ ಕಂಟಕ ಬರೋದಂತೂ ಫಿಕ್ಸ್ ಆದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಕಳೆದ 3-4 ತಿಂಗಳಿಂದ ಕೂಡ ಇದು ಜೋರಾಗಿ ಧ್ವನಿ ಎತ್ತಾನೆ ಬರ್ತಾ ಇದ್ದಾರೆ. ಆದ್ರೆ ಹೈಕಮಾಂಡ್ ಕೂಡ ಇದಕ್ಕೆ ಯಾವ್ದು ಸ್ಟಾಪ್ ಹಾಕುವಂತ ಕೆಲಸವನ್ನು ಮಾಡಿರಲಿಲ್ಲ. ಆದ್ರೆ ಕಳೆದ 2-3 ದಿನಗಳಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳಿದಾವಲ್ಲ, ಇದು ಎಲ್ಲವೂ ಕೂಡ ಒಂದಷ್ಟು ಬದಲಾವಣೆ, ಒಂದಷ್ಟು ಸೂಚನೆಯನ್ನು ಕೊಡ್ತಾ ಇದೆ. ಹಾಗಾಗಿ ಈ ತಿಂಗಳ ಅಂತ್ಯಕ್ಕೆ ಬಹುತೇಕವಾಗಿ KPCC ಅಧ್ಯಕ್ಷರ ಬದಲಾವಣೆ ಆಗುವ ಸೂಚನೆಗಳಿದಾವೆ. ಅದು ಯಾರಿಗೆ ಹೋಗುತ್ತೆ ಅನ್ನುವಂಥದ್ದು ಬಹಳ ಪ್ರಮುಖ ಆಗಿದೆ. ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೂಡ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಅದರಲ್ಲೂ ಶಾಸಕರ ಅಭಿಪ್ರಾಯ ಕೇಳಿಬಿಟ್ಟೆ ನೀವು ಮಾಡಬೇಕು ಅನ್ನುವಂಥದ್ದು. ಯಾರೇ ಆದ್ರೂ ಕೂಡ ಮುಂದಿನ 28ನೇ ಚುನಾವಣೆ 2028 ಚುನಾವಣೆಗೆ ಮತವನ್ನ ಪಕ್ಷಕ್ಕೆ ತರುವಂತವ್ರು ಆಗ್ಲೇಬೇಕು ಅನ್ನುವಂಥದ್ದು. ಈ ಮೂಲಕ ಪರೋಕ್ಷವಾಗಿ ಸತೀಶ್ ಜಾರಕಿಹೊಳಿ ಅವರು ಒನ್ ಆಫ್ ದ ನಾನು ಕ್ಯಾಂಡಿಡೇಟ್ ಅನ್ನುವಂತ ಒಂದು ದಾಳವನ್ನು ಉರುಳಿಸ್ತಾ ಇದ್ದಾರೆ. ಆದ್ರೆ ಹೈಕಮಾಂಡ್ ಇದನ್ನು ಎಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೆ ಮತ್ತು ಇವರು ಕೂಡ ಆ ಹುದ್ದೆವನ್ನ ತೆಗೆದುಕೊಳ್ಳೋದಾದ್ರೆ ಸಚಿವ ಸ್ಥಾನವನ್ನ ಬಿಡಬೇಕಾಗತ್ತೆ. ಅದನ್ನ ಬಿಟ್ಟು ಇವರು ಅಧ್ಯಕ್ಷ ಸ್ಥಾನವನ್ನ ತೆಗೆದುಕೊಳ್ತಾರ ಅಥವಾ ಕಾಸ್ಟ್ ಕಾಂಬಿನೇಷನ್ ಮಾಡುವ ಮೂಲಕ ಲಿಂಗಾಯತರಿಗೂ ಅಥವಾ ಇನ್ನು ಉಳಿದಂತ. ದೆಹಲಿಯಲ್ಲಿ ವರಿಷ್ಠ ನಾಯಕರ ಜೊತೆಯಲ್ಲೇ ಇದ್ದಾರೆ CM DCM. ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಹಿಂಗೆ ಓಪನ್ ಆಗಿ ಅಸಮಾಧಾನವನ್ನ ತೋಡ್ಕೊಳ್ಳೋ ಪ್ರಕ್ರಿಯೆಗಳಾಗ್ತಿರೋ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಇದನ್ನ ಗಮನಿಸೋದಿಲ್ವಾ? CM DCMಗೆ ಸೂಚನೆಗಳನ್ನ ಕೊಟ್ಟು ಕಳಿಸೋದಿಲ್ವಾ ಅಂತ ಹೇಳಿ. ಇಲ್ಲ ಸ್ಮಿತಾ, ಇದರಲ್ಲಿ ಹೈಕಮಾಂಡ್ ಎಲ್ಲವೂ ಮೆಸೇಜ್ ಇದೆ. ಹೈಕಮಾಂಡ್ಗೂ ಇದೆ, CM DCMಗೂ ಗೊತ್ತಿದೆ ಇದು ಎಲ್ಲಿ ಹೊತ್ಕೊಳ್ತಾ ಇದೆ ಕಿಡಿ ಅನ್ನುವಂಥದ್ದು. ಮತ್ತು ಇದನ್ನ ಬಗೆಹರಿಸಲಿಕ್ಕೆ ಆಗದೆ ಇರತಕ್ಕಂಥ ಕಗ್ಗಂಟೆಯಲ್ಲಿ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಯಾಕಂದ್ರೆ ಸರ್ಕಾರ ಇರೋ ಕಾರಣಕ್ಕಾಗಿ ಒಂದಷ್ಟು ಜನ KPCC ಅಧ್ಯಕ್ಷರನ್ನ ಆಗುವಂತೆ ಕೇಳಿತ್ತು ಕೂಡ. ಆದ್ರೆ ಅವರು ಸಚಿವ ಸ್ಥಾನ ಬಿಟ್ಕೊಡಕ್ ಮುಂದಾಗ್ತಾ ಇಲ್ಲ. ಹಾಗಾಗಿ ಎಲ್ಲ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನುವಂಥದ್ದು ಹೈಕಮಾಂಡ್ ಮಾಡಿದಂತ ನಿರ್ಧಾರ. ಅದರ ಬದ್ಧವಾಗಿರ್ಲಿ ಅನ್ನುವಂಥದ್ದು ಇವ್ರದ್ದು ಒತ್ತಾಯ. ಆದ್ರೂ ಇದು ಒತ್ತಾಯ ಜೋರಾಗ್ತಾ ಇದೆ. ಯಾಕಂದ್ರೆ ಒಂದಷ್ಟು ಬದಲಾವಣೆಗಳು, ಒಂದಷ್ಟು
ಪಕ್ಷದಲ್ಲಿ ಗೊಂದಲಗಳಿರೋ ಕಾರಣಕ್ಕಾಗಿ ಅದನ್ನೆಲ್ಲ ಬಗೆಹರಿಸಲೇಬೇಕನ್ನುವಂಥದ್ದು ಮತ್ತೆ ಈಗ ಹೈಕಮಾಂಡ್ ಮುಂದೆ ಇರ್ತಿರ್ತಕ್ಕಂಥ ಡಿಮಾಂಡ್. ಇದನ್ನು ಮೊನ್ನೆ ಕೂಡ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿದಾಗ ಸತೀಶ್ ಜಾರಕಿಹೊಳಿ ಅವರು ಇಟ್ಟಿರ್ತಕ್ಕಂಥದ್ದು. ಅದಕ್ಕೆ ಪೂರಕವಾಗಿ ನಾವೆಲ್ಲ ಬದಲಾವಣೆ ಮಾಡ್ತೇವೆ ಅನ್ನುವಂತ ಭರವಸೆ ಕೊಟ್ಟಿದ್ದಾರೆ. ಆದ್ರೆ ಎಷ್ಟರ ಮಟ್ಟಿಗೆ ಅದನ್ನ ಪರಿಣಾಮಕಾರಿಯಾಗಿ ಆಗುತ್ತೆ ಮತ್ತು ಇವರು ಈ ಸತೀಶ್ ಜಾರಕಿಹೊಳಿ ಅವರು ಕೂಡ ಇಷ್ಟಕ್ಕೆ ಸುಮ್ಮನೆ ಆಗ್ತಾರೆ ಅಥವಾ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇದನ್ನ ಗಟ್ಟಿಯಾಗಿ ಧ್ವನಿ ಎತ್ತುವ ಮೂಲಕ ಪಕ್ಷದಲ್ಲಿ ಒಂದಷ್ಟು ಹಿಡಿತ ಸಾಧಿಸುವಂತ ಕೆಲಸಗಳು ಕೂಡ ಆಗುವಂತ ಸಾಧ್ಯತೆಗಳಿದಾವೆ. ಹೈಕಮಾಂಡ್ ಇದನ್ನ ಎಷ್ಟರ ಮಟ್ಟಿಗೆ ಗಂಭೀರವಾಗಿ ತೆಗೆದುಕೊಂಡು ಸಿಎಂ ಡಿಸಿಎಂಗೆ ಸೂಚನೆ ಕೊಟ್ಟು ಇದನ್ನು ಬಗೆಹರಿಸುವಂತ ಕೆಲಸವನ್ನ ಮಾಡುತ್ತೆ, ಕಾದ್ ನೋಡ್ಬೇಕಾಗುತ್ತೆ. ಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಮತ್ತೊಂದು ಕಡೆ ಎಲ್ಲ ಬೆಳವಣಿಗೆಗಳ ನಡುವೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೂ ಕೂಡ ಕಾಂಗ್ರೆಸ್ ಪಾಳೆಯದ ಒಳಗೆ ಕೂಗು ಹೆಚ್ಚಾದಂತೆ ಕಂಡು ಬರ್ತಾ ಇದೆ. ಕನಕಪುರ ಬಂಡೆ ಬುಡಕ್ಕೆ ಜಾರಕಿಹೊಳಿ ಬಾಂಬ್ ಇಡುವ ಪ್ರಯತ್ನ ಅಂತ ವಿಶ್ಲೇಷಣೆ ಮಾಡಲಾಗ್ತದೆ. ಇದನ್ನ ಅಧ್ಯಕ್ಷರ ಬದಲಾವಣೆಗೆ ಎಲ್ಲರ ಅಭಿಪ್ರಾಯ ಇದೆ. ಕೆಲವರ ಕೆಪಾಸಿಟಿಗೆ 3-4 ಹುದ್ದೆ ಸಿಕ್ಕಿರಬಹುದು. ನನ್ನ ಪರವಾಗಿ ಕೂಡ ಸಾಕಷ್ಟು ಶಾಸಕರು ಧ್ವನಿ ಎತ್ತಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಸತೀಶ್ ಜಾರಕಿಹೊಳಿ ಮಾತಿನ ದಾಳವನ್ನ ಉರುಳಿಸಿದ್ದಾರೆ. ಅಲ್ಲ, ಅದಕ್ಕೆ ಹೇಳಿದೆ ಇತಿಶ್ರೀ ಆಗ್ಬೇಕು. ಅವ್ರ ಬಂದು ಇರ್ತಾರ, ಯಾರು ಹೊಸಾಗಿ ಮಾಡ್ತಿರ್ತಾ ಆಗ್ಬೇಕಲ್ಲ. ಇಲ್ಲ ದಿವಸ ಚರ್ಚೆ, ಅವರು ಅಧ್ಯಕ್ಷ ಬದಲಾವಣೆ, ಯಾವ್ದು ಬದಲಾವಣೆ ದಿವಸ ಅದನ್ನೇ ಚರ್ಚೆ ರೀ. ಎಸ್, ಅವರೇ ಮುಂದುವರಿತಾರ ಅಂತ ಹೇಳಿದ್ರೆ ಮುಗಿದು ಕ್ಲೋಸ್ ಆಯ್ತು ಮ್ಯಾಟ್ರು. ಇಲ್ಲ, ಹೈಕಮಾಂಡ್ ಕ್ಲಿಯರ್ ಆಗಿ ಹೇಳ್ಬೇಕಲ್ಲ. ಯಾಕಂದ್ರೆ ಅವ್ರದೇ ಒಂದು ನೋಟ್ ಇದೆ. MP ಎಲೆಕ್ಷನ್ ಆದ್ಮೇಲೆ ಚೇಂಜ್ ಮಾಡಿದ್ರೆ ಅದೇ ಗೊಂದಲ ಸರ್ ಅಷ್ಟೇ ಅದು. ಯಾಕಂದ್ರೆ ಆಲ್ರೆಡಿ ಆಗಿ ಎಲೆಕ್ಷನ್ ಎಷ್ಟು 6 ಮಂತ್ ಆಯ್ತು. ಈಗ ಅದೇ ಪ್ರಶ್ನೆ ಈಗ ಸಮಸ್ಯೆ ಆಗಿದ್ದು. ಅದು ನಮಗಲ್ಲ, ಅದು ಎಲ್ಲರೂ ಅಭಿಪ್ರಾಯ ತಗೋಬೇಕು, ಹೈಕಮಾಂಡ್ ನಿರ್ಧಾರ ಮಾಡಬೇಕು. ಯಾರು ಅವ್ರನ್ನೇ ಮುಂದುವರ್ಸ್ಬೇಕಾ ಬೇರೆಯವ್ರು ಮಾಡ್ಬೇಕು ಅನ್ನೋದು ಈಗಲೇ ಹೇಳಿದ್ದೆ. ನಮ್ಗೆ ನಾನು ಒಬ್ಬತ್ರಾಗ ಮೆಂಬರ್ ಅಷ್ಟೇ. ಸುಮಾರು ಜನ 140 ಜನ ನಮ್ಮ ಶಾಸಕರಿದ್ದಾರೆ. ಎಲ್ಲರ ಅಭಿಪ್ರಾಯ ಮೇಲೆ ಅದು ನಿರ್ಧಾರ. ಅಂತಿಮವಾಗಿ ಹೈಕಮಾಂಡ್ನವರು ತೀರ್ಮಾನ ಮಾಡಬೇಕು. ಒಂದು ಇತಿಶ್ರೀ ಆಡ್ಬೇಕಂತ ನಮ್ಮ ಅದು. ಇಲ್ಲ ದಿವಸ ಗೊಂದಲ ಎಲ್ಲಿ ಹೋದಲ್ಲ ಅದೇ ಪ್ರಶ್ನೆ ಕೇಳ್ತಾರೆ, ನಾವು ಅದನ್ನೇ ಹೇಳ್ತೀವಿ, ಅದೇ ಚರ್ಚೆ ಆಗ್ತಾ ಹಂಗೆ ಹೋಗ್ತಾ ಇದೆ. ಅಲ್ಲ, ಅದಕ್ಕೆ ಹೇಳಿದೆ ಇತಿಶ್ರೀ ಆಗ್ಬೇಕು. ಅವ್ರ ಬಂದು ಇರ್ತಾರ, ಯಾರು ಹೊಸಾಗಿ ಮಾಡ್ತಿರ್ತಾ ಆಗ್ಬೇಕಲ್ಲ. ಇಲ್ಲ ದಿವಸ ಚರ್ಚೆ, ಅವರು ಅಧ್ಯಕ್ಷ ಬದಲಾವಣೆ, ಯಾವ್ದು ಬದಲಾವಣೆ ದಿವಸ ಅದನ್ನೇ ಚರ್ಚೆ ರೀ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ಕೆಪಾಸಿಟಿ ಮಾತನಾಡ್ತಿದ್ದಾರೆ ಅಂತಂದ್ರೆ ಎಲ್ಲಿಗೆ ಹೋಗ್ತಾ ಇದೆ ಮಾತಿನ ಧಾಟಿ ಅಂತ ಹೇಳಿ. ಈಗ ನೇರವಾಗಿ ಕಾಂಗ್ರೆಸ್ನಲ್ಲಿ ಡಿಕೆ ಶಿವಕುಮಾರ್ ವರ್ಸಸ್ ಸತೀಶ್ ಜಾರಕಿಹೊಳಿ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆಯಾ ಪರಿಸ್ಥಿತಿ ಅಂತ? ಖಂಡಿತ ಸ್ಮಿತಾ, ಇದರಲ್ಲಿ ಎರಡು ಮಾತೇ ಇಲ್ಲ. ಕಳೆದ 2-3 ತಿಂಗಳಿಂದ ಅಂತೂ ಇದು ತಾರಕಕ್ಕೆ ಹೋಗಿರ್ತಕ್ಕಂಥದ್ದು. ಇದು ಸಾಕಷ್ಟು ವಿಶ್ಲೇಷಣೆ ಕೂಡ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇದೆ. ಯಾಕಂದ್ರೆ ಒಂದ್ ಕಡೆ ಸಿಎಂ ಅಧಿಕಾರ ಹಂಚಿಕೆ ಆಗಿದೆ ಅನ್ನುವಂಥದ್ದು ವಿಚಾರಗಳೆಲ್ಲ ಬಂದಾಗೆಲ್ಲ ಸತೀಶ್ ಜಾರಕಿಹೊಳಿ ಅವರು ಒಂದು ಕಡೆ ಎಲ್ಲೋ ರೆಬಲ್ ಆಗ್ತಾ ಇದ್ದಾರೆ ಅನ್ನುವಂಥದ್ದು, ಮತ್ತೊಂದು ಕಡೆ ನೀವು ಏನೆಲ್ಲ ಮಾತು ಕೊಟ್ಟಿದ್ರಿ ಆ ಮಾತು ಕೊಟ್ಟಂತೆ ನಡೆದುಕೊಳ್ಳಿ ಅನ್ನುವಂಥದ್ದು. ಯಾಕಂದ್ರೆ ಕಳೆದ 6 ತಿಂಗಳಾಯ್ತು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡ್ತೇನೆ ಅಂತ ಹೇಳ್ತಾ ಬರ್ತಾ ಇದ್ದು. ಆದ್ರೆ ಇನ್ನೋವರೆಗೂ ಕೂಡ ಮಾಡಕ್ ಆಗ್ತಾ ಇಲ್ಲ. ಪೂರ್ಣ ಪ್ರಮಾಣದ ಅಧ್ಯಕ್ಷರು ಬೇಕೇ ಬೇಕು, ಇಲ್ಲಾಂದ್ರೆ ಪಕ್ಷ ಸಂಘಟನೆ ಆಗಲ್ಲ, ಸಮಸ್ಯೆ ಕೇಳಕ್ ಆಗ್ತಾ ಇಲ್ಲ, ಸಾಕಷ್ಟು ಗೊಂದಲಗಳಿದಾವೆ, ಅವನ್ನೆಲ್ಲವನ್ನು ಬಗೆಹರಿಸಲೇಬೇಕನ್ನುವಂಥದ್ದಾದ್ರೆ ಮೊದಲು ಪೂರ್ಣ ಪ್ರಮಾಣದ ಅಧ್ಯಕ್ಷರನ್ನು ಮಾಡಿ. ಈಗಿರೋರಾದ್ರೂ ಓಕೆ, ತೊಂದರೆ ಏನಿಲ್ಲ. ಆದ್ರೆ ಅದನ್ನ ಅಧಿಕೃತಗೊಳಿಸಿ ನೀವು ಸುಮ್ಮನೆ ಇದನ್ನ ಮುಂದುವರ್ಸ್ಕೊಂಡು ಹೋದ್ರೆ ಯಾವುದೇ ಪರಿಣಾಮ ಬೀರೋಲ್ಲ. 2028 ಪಕ್ಷ ಸಂಘಟನೆ ಮಾಡಬೇಕಾಗಿದೆ, ಅಧಿಕಾರ ತರುವಂತ ಕೆಲಸಗಳಾಗಬೇಕಾಗಿದೆ. ಆ ಕಾರಣಕ್ಕಾಗಿ ಮೊದಲು ಎಲ್ಲ ಕೆಲಸಗಳಾಗಲೇಬೇಕು ಅನ್ನುವಂತ ಹೈಕಮಾಂಡ್ ಮುಂದೆ ಸತೀಶ್ ಜಾರಕಿಹೊಳಿ ಅವರು ಡಿಮಾಂಡ್ ಅನ್ನು ಇಟ್ಟಿದ್ದಾರೆ. ಈ ಮೂಲಕ ಡಿಕೆ ಶಿವಕುಮಾರ್ ಅವರ ಒಂದು ಹುದ್ದೆಗೆ ಕಂಟಕ ಬರೋದಂತೂ ಫಿಕ್ಸ್ ಆದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಕಳೆದ 3-4 ತಿಂಗಳಿಂದ ಕೂಡ ಇದು ಜೋರಾಗಿ ಧ್ವನಿ ಎತ್ತುತ್ತಾನೆ ಬರ್ತಾ ಇದ್ದಾರೆ. ಆದ್ರೆ ಹೈಕಮಾಂಡ್ ಕೂಡ ಇದಕ್ಕೆ ಯಾವ್ದು ಸ್ಟಾಪ್ ಹಾಕುವಂತ ಕೆಲಸವನ್ನು ಮಾಡಿರಲಿಲ್ಲ. ಆದ್ರೆ ಕಳೆದ 2-3 ದಿನಗಳಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳಿದಾವಲ್ಲ, ಇದು ಎಲ್ಲವೂ ಕೂಡ ಒಂದಷ್ಟು ಬದಲಾವಣೆ, ಒಂದಷ್ಟು ಸೂಚನೆಯನ್ನು ಕೊಡ್ತಾ ಇದೆ. ಹಾಗಾಗಿ ಈ ತಿಂಗಳ ಅಂತ್ಯಕ್ಕೆ ಬಹುತೇಕವಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುವ ಸೂಚನೆಗಳಿದಾವೆ. ಅದು ಯಾರಿಗೆ ಹೋಗುತ್ತೆ ಅನ್ನುವಂಥದ್ದು ಬಹಳ ಪ್ರಮುಖ ಆಗಿದೆ. ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೂಡ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಅದರಲ್ಲೂ ಶಾಸಕರ ಅಭಿಪ್ರಾಯ ಕೇಳಿಬಿಟ್ಟೆ ನೀವು ಮಾಡಬೇಕು ಅನ್ನುವಂಥದ್ದು. ಯಾರೇ ಆದ್ರೂ ಕೂಡ ಮುಂದಿನ 28ನೇ ಚುನಾವಣೆ 2028 ಚುನಾವಣೆಗೆ ಮತವನ್ನ ಪಕ್ಷಕ್ಕೆ ತರುವಂತವ್ರು ಆಗ್ಲೇಬೇಕು ಅನ್ನುವಂಥದ್ದು. ಈ ಮೂಲಕ ಪರೋಕ್ಷವಾಗಿ ಸತೀಶ್ ಜಾರಕಿಹೊಳಿ ಅವರು ಒನ್ ಆಫ್ ದ ನಾನು ಕ್ಯಾಂಡಿಡೇಟ್ ಅನ್ನುವಂತ ಒಂದು ದಾಳವನ್ನು ಉರುಳಿಸ್ತಾ ಇದ್ದಾರೆ. ಆದ್ರೆ ಹೈಕಮಾಂಡ್ ಇದನ್ನು ಎಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೆ ಮತ್ತು ಇವರು ಕೂಡ ಆ ಹುದ್ದೆವನ್ನ ತೆಗೆದುಕೊಳ್ಳೋದಾದ್ರೆ ಸಚಿವ ಸ್ಥಾನವನ್ನ ಬಿಡಬೇಕಾಗತ್ತೆ. ಅದನ್ನ ಬಿಟ್ಟು ಇವರು ಅಧ್ಯಕ್ಷ ಸ್ಥಾನವನ್ನ ತೆಗೆದುಕೊಳ್ತಾರ ಅಥವಾ ಕಾಸ್ಟ್ ಕಾಂಬಿನೇಷನ್ ಮಾಡುವ ಮೂಲಕ ಲಿಂಗಾಯತರಿಗೂ ಅಥವಾ ಇನ್ನು ಉಳಿದಂತ. ದೆಹಲಿಯಲ್ಲಿ ವರಿಷ್ಠ ನಾಯಕರ ಜೊತೆಯಲ್ಲೇ ಇದ್ದಾರೆ ಸಿಎಂ ಡಿಸಿಎಂ. ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಹಿಂಗೆ ಓಪನ್ ಆಗಿ ಅಸಮಾಧಾನವನ್ನ ತೋಡ್ಕೊಳ್ಳೋ ಪ್ರಕ್ರಿಯೆಗಳಾಗ್ತಿರೋ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಇದನ್ನ ಗಮನಿಸೋದಿಲ್ವಾ? ಸಿಎಂ ಡಿಸಿಎಂಗೆ ಸೂಚನೆಗಳನ್ನ ಕೊಟ್ಟು ಕಳಿಸೋದಿಲ್ವಾ ಅಂತ ಹೇಳಿ